ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ತಂದೆಯಾದ ದೇವರ ಪ್ರೀತಿಯು ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಯೇಸುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ ಮತ್ತು ಮಕ್ಕಳೇ, ಇಂದು ನಮ್ಮೆಲ್ಲರಿಗೂ ಒಂದು ಅತ್ಯಂತ ಸಂತೋಷದ ಸಂಭ್ರಮ ದಿನ, ದೇವರ ಒಂದು ಆಶೀರ್ವಾದ ದಿನ ಬೇಕು. ಏಕೆಂದರೆ ನಮ್ಮ ಧರ್ಮ ಕೇಂದ್ರದ 12 ಮಕ್ಕಳು ಇಂದು ಪ್ರಪ್ರಥಮ ಬಾರಿಗೆ ಪ್ರಭು ಯೇಸುವನ್ನ ನಮ್ಮ ಹೃದಯದಲ್ಲಿ ಅವರು ಸ್ವೀಕರಿಸಲು ಸಿದ್ಧರಾಗಿದ್ದಾರೆ. ಒಳ್ಳೆಯ ಪಾಪ ನಿವೇದನೆಯನ್ನು ಮಾಡಿ ಮಕ್ಕಳು ಮತ್ತು ಅವರ ತಂದೆ ತಾಯಿಗಳು ಈ ಮಕ್ಕಳಿಗೆ ದಿವ್ಯ ಸಂಸ್ಕಾರವನ್ನು ನೀಡಲು ಸಿದ್ಧರಾಗಿದ್ದಾರೆ. ಮಕ್ಕಳು ಕೂಡ ತಮ್ಮ ಹೃದಯದ ದೇಗುಲವನ್ನು ತೆರೆದು ಪ್ರಭು ಯೇಸುವನ್ನ ಸ್ವೀಕರಿಸಿ ತಮ್ಮ ಮನೆಯ ಮತ್ತು ಮನದ ಕತ್ತಲೆಯನ್ನು ಹೋಗಲಾಡಿಸಲು ಅವರಿಗೆ ನಿಂತಿದ್ದಾರೆ. ಇಂದು ಆ ಮಕ್ಕಳು ಮದುಮಕ್ಕಳಂತೆ ಇಲ್ಲಿ ಕುಳಿತಿರುವುದು ನೋಡುವಾಗ ಬಹಳ ಸಂತೋಷವಾಗ್ತಿದೆ. ಇದೇ ರೀತಿ ಅವರ ಜೀವನ ಪರ್ಯಂತರ ಶುದ್ಧವಾಗಿ ಆತ್ಮಶೋಭಿತರಾಗಿ ಬೆಳಗಲಿ. ಪ್ರಭು ಯೇಸು ಅವರಿಗೆ ಬೇಕಿದ ಎಲ್ಲ ಜ್ಞಾನ, ವಿವೇಕ, ತಿಳುವಳಿಕೆ ಜೊತೆಗೆ ವಿಶ್ವಾಸವನ್ನು ನೀಡಿ ಪರಮ ಪ್ರಸಾದದಲ್ಲಿ ಅಪಾರ ನಂಬಿಕೆಯನ್ನು ಅವರು ಪ್ರತಿದಿನ ಪ್ರತಿ ಕ್ಷಣ ವ್ಯಕ್ತಪಡಿಸುತ್ತಾ ತಮ್ಮ ಜೀವನವನ್ನು ಸಂತೋಷದಿಂದ ಅವರು ಸ್ವಾಗತಿಸಲಿ ಎಂದು ಈ ದಿನ ನಾವು ವಿಶೇಷವಾಗಿ ಬಲಿಪೂಜೆಗೆ ಪ್ರಾರ್ಥಿಸೋಣ. ಈ ಬಲಿಪೂಜೆಗೆ ಕೂಡ ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ನಮ್ಮ ಹೃದಯದಲ್ಲಿ ಬರುವ ಯೇಸುವನ್ನ ಸ್ವೀಕರಿಸಲು ನಾವು ಕೂಡ ಸಿದ್ಧರಾಗೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ಹೃದಯದಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಕದಿಂದಲೂ ನಾನು ನನ್ನ ಪಾಪವೇ ನನ್ನ ಪಾಪವೇ ನನ್ನ ಪಾಪವೇ ಆ ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನನ್ನ ಪ್ರಭುದೇವರಿಗೆ ಪ್ರಾರ್ಥಿಸುತ್ತೇನೆ ಎಂದು ಹೇಳಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ನಿಮ್ಮಲ್ಲಿ ನಂಬಿಕೆ ಇಡುವವರಿಗೆ ನೀವೇ ಶಕ್ತಿ. ಕರುಣೆಯಿಂದ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಮಧ್ಯರಾದ ನಮ್ಮ ಬಲಹೀನತೆಯ ನಿಮಿತ್ತ ನಿಮ್ಮನ್ನು ಬಿಟ್ಟು ಏನು ಮಾಡಲು ನಾವು ಸಮರ್ಥರಲ್ಲ. ನಾವು ನಿಮ್ಮ ಆಜ್ಞೆಗಳನ್ನು ಪಾಲಿಸುತ್ತಾ ನಮ್ಮ ನಿರ್ಧಾರ ಮತ್ತು ಕಾರ್ಯಗಳಿಂದ ನಿಮ್ಮನ್ನು ಮೆಚ್ಚಿಸಲು ನಮಗೆ ನಿಮ್ಮ ಕೃಪಾವರದ ನೆರವು ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಯುಗಾಂತರಕ್ಕೂ ಜೀವಿಸಿ ಮಾಡುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಮೋಚನಾಕಾಂಡದಿಂದ ವಾಚನ. ಇಸ್ರಾಯೇಲರು ರೆಫೀದೀಮನ್ನು ಬಿಟ್ಟು ಆ ಮರುಭೂಮಿಗೆ ಬಂದು ಅಲ್ಲಿನ ಬೆಟ್ಟಕ್ಕೆ ಎದುರಾಗಿ ಇಳಿದುಕೊಂಡರು. ಮೋಶೆ ಆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಬಂದನು. ಸರ್ವೇಶ್ವರ ಸ್ವಾಮಿ ಬೆಟ್ಟದ ಮೇಲಿಂದ ಕೂಗಿ ಅವನಿಗೆ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳು. ನಾನು ಈಜಿಪ್ಟಿನವರಿಗೆ ಏನು ಮಾಡಿದ್ದೇನೆಂದು ನೀವು ನೋಡಿದ್ದೀರಿ. ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತು
ನೀಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ಸಮಸ್ತ ಭೂಮಿ ನನ್ನದಾಗಿದ್ದರೂ ನೀವು ಎಲ್ಲ ಜನಾಂಗಗಳನ್ನು ನನಗೆ ಸ್ವಕೀಯ ಜನರಾಗುವಿರಿ. ಅಲ್ಲದೆ ನೀವು ನನಗೆ ಯಾಜಕ ರಾಜವಂಶ ಹಾಗೂ ಪರಿಶುದ್ಧ ಜನಾಂಗ ಆಗುವಿರಿ. ಇಸ್ರಾಯೇಲರಿಗೆ ನೀನು ತಿಳಿಸಬೇಕಾದ ವಿಷಯವಿದೆ ಎಂದರು. ಪ್ರಭುವಿನ ವಾಕ್ಯ. ಸಹೋದರರೇ, ನಾವು ಪಾಪದಿಂದ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಪಾಪಗಳಿಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ನೀತಿವಂತನಿಗಾಗಿ ಒಬ್ಬನು ತನ್ನ ಪ್ರಾಣ ಕೊಡುವುದು ಇರಲ್ಲ. ಸತ್ಪುರುಷನಿಗಾಗಿ ಒಬ್ಬನು ತನ್ನ ಪ್ರಾಣವನ್ನು ಕೊಟ್ಟನು. ಆದರೆ ನಾವಿನ್ನೂ ಪಾಪಿಗಳಾಗಿದ್ದಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ
ಯೇಸುವಿನ ರಕ್ತದ ದಾರಿಯಿಂದ ನಾವೀಗ ದೇವರೊಡನೆ ಸತ್ಸಂಬಂಧದಲ್ಲಿದ್ದೇವೆ. ಹೀಗಿರಲಾಗಿ ಬರಲಿರುವ ದೈವ ಕೃಪಾಜ್ಞೆಯಿಂದ ಯೇಸು ಕ್ರಿಸ್ತರ ಮುಖಾಂತರವೇ ಪಾರಾಗುತ್ತೇವೆ ಎಂಬುದು ಮತ್ತಷ್ಟು ನಿಶ್ಚಯವಲ್ಲವೇ? ನಾವು ದೇವರಿಗೆ ಮಿತ್ರರಾಗಿ ಮಾಡಿಕೊಂಡರು. ನಾವೀಗ ದೇವರ ಮಿತ್ರರಾಗಿರುವುದರಿಂದ ಕ್ರಿಸ್ತ ಯೇಸುವಿನ ಜೀವನದ ಮೂಲಕ ಉದ್ಧಾರ ಹೊಂದುತ್ತೇವೆ ಎಂಬುದು ಮತ್ತಷ್ಟು ಖಚಿತವಲ್ಲವೇ? ಅಷ್ಟೂ ಅಲ್ಲದೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ದೇವರು ನಮ್ಮನ್ನು ಮಿತ್ರನಾಗಿರಿಸುವುದರಿಂದ ಅವರ ಮೂಲಕವೇ ನಾವು ದೇವರಲ್ಲಿ ಹೆಮ್ಮೆ ಪಡುತ್ತೇವೆ. ಪ್ರಭುವಿನ ವಾಕ್ಯ. ಆ ಕಾಲದಲ್ಲಿ ಯೇಸು ಊರುಗಳಲ್ಲಿಯೂ ಹಳ್ಳಿಗಳಲ್ಲಿಯೂ ಸಂಚಾರ ಮಾಡಿ ಅಲ್ಲಿಯ ಪ್ರಾರ್ಥನಾ ಮಂದಿರದಲ್ಲಿ ಬೋಧಿಸಿದರು. ಶ್ರೀ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರಿದರು. ಎಲ್ಲ ತರಹ ರೋಗ ರುಜಿನಗಳನ್ನು ಗುಣಪಡಿಸಿದರು. ಆ ಜನಸಮೂಹವನ್ನು ಕಂಡಾಗ ಅವರ ಮನ ಕರಗಿತು. ಏಕೆಂದರೆ ಕುರುಬನಿಗದ ಕುರಿಗಳಂತೆ ಅವರು ತಾಳಿದ್ದರು ಹಾಗೂ ಮಾಡಿದ್ದರು. ಆದ್ದರಿಂದ ಯೇಸು ತಮ್ಮ ಶಿಷ್ಯನಿಗೆ, ಬೆಳೆಯನ್ನು ಹೇರಳ, ಕೊಯ್ಲುಗಾರರು ಹೇರಳ. ಈ ಕಾರಣ ತನ್ನ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ ಎಂದರು. ಯೇಸು ತಮ್ಮ 12 ಮಂದಿ ಶಿಷ್ಯರನ್ನು ಒಟ್ಟಾಗಿ ಕರೆದು ಎಲ್ಲ ರೋಗ ರುಜಿನಗಳನ್ನು ಗುಣಪಡಿಸುವುದಕ್ಕೂ ದೆವ್ವಗಳನ್ನು ಬಿಡಿಸುವುದಕ್ಕೂ ಅವರಿಗೆ ಅಧಿಕಾರವನ್ನು ಕೊಟ್ಟರು. ಆ 12 ಮಂದಿ ಪ್ರೇಷಿತರ ಹೆಸರುಗಳು ಇವು: ಮೊದಲಿನವನು ಪೇತ್ರ ಎನಿಸಿಕೊಂಡ ಸೀಮೋನ ಮತ್ತು ಅವನ ಸೋದರ ಆಂದ್ರೇಯ, ಜೆಬೆದಾಯನ ಮಗ ಯಾಕೋಬ ಮತ್ತು ಅವನ ಸೋದರ ಯೋಹಾನ, ಫಿಲಿಪ ಮತ್ತು ಬಾರ್ತೊಲೋಮ್ಯ, ತೋಮ ಮತ್ತು ಸುಂಕ ವಸೂಲಿಗಾರ ಮತ್ತಾಯ, ಅಲ್ಫಾಯನ ಮಗ ಯಾಕೋಬ ಮತ್ತು ತದ್ದಾಯ, ದೇಶಾಭಿಮಾನಿ ಎಂದು ಕರೆಯಲಾದ ಸೀಮೋನ ಮತ್ತು ಗುರುದ್ರೋಹಿ ಆಗಲಿದ್ದ ಯೋಧ ಇಸ್ಕರಿಯೋತ. ಆ 12 ಮಂದಿಯ ನಿಯೋಜನವನ್ನು ಕಳಿಸುವಾಗ ಯೇಸು ಅವರಿಗೆ ಕೊಟ್ಟ ಆದೇಶ ಇದು: ಪರಕೀಯರತ್ತ ಹೋಗಲು ಬೇಡ, ಸಮಾರ್ಯರ ಯಾವ ಊರಿಗೂ ಕಾಲಿಡಬೇಡಿ. ಅದಕ್ಕೆ ಮೊದಲು ತಪ್ಪಿಯೋದ ಕುರಿಗಳಿರುವ ಇಸ್ರಾಯೇಲ್ ಜನರ ಕಡೆಗೆ ಹೋಗಿರಿ. ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯವನ್ನು ಸ್ಥಾಪಿಸಿರಿ.
ಎಂದು ಬೋಧಿಸಿರಿ. ರೋಗಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಮತ್ತೆ ಬದುಕಿಸಿರಿ, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ. ಉಚಿತವಾಗಿ ಪಡೆದಿದ್ದೀರಿ, ಉಚಿತವಾಗಿ ಕೊಡಿರಿ ಎಂದರು. ಪ್ರಭುವಿನ ಶುಭ ಸಂದೇಶ. ಆತ್ಮೀಯರೇ, ನಮ್ಮ ಧರ್ಮಗ್ರಂಥದ 12 ಶುಭ ಸಂದೇಶವನ್ನು ಆಲಿಸಿದರು. ಯೇಸು 12 ಶಿಷ್ಯರನ್ನ ಆರಿಸಿ ಶುಭ ಸಂದೇಶವನ್ನ ಪ್ರಕಟಪಡಿಸಲು ಅವರು ಕಳಿಸ್ತಾರೆ. ಇಂದು ನಾವು ನೋಡ್ತೇವೆ, ಕೋಇನ್ಸಿಡೆನ್ಸ್, ನಮ್ಮ ಧರ್ಮ ಕೇಂದ್ರದಲ್ಲಿ ಕೂಡ 12 ಮಕ್ಕಳನ್ನ ಯೇಸು ಸ್ವಾಮಿ ಆರಿಸಿದರು. ಅವರ ಹೃದಯದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಭು ಯೇಸು ನೆಲೆಸುವುದಿಲ್ಲ. ರಕ್ತ ಮಾಂಸ ಜೀವವಾಗಿ ಅವರ ಹೃದಯದಲ್ಲಿ, ಅವರ ಆತ್ಮದಲ್ಲಿ ಪ್ರಭು ನೆಲೆಸುವುದಕ್ಕೆ ಸಿದ್ಧರಾಗಿದ್ದಾರೆ. ಬಿಳಿಯ ಉಡುಪನ್ನು ಧರಿಸಿಕೊಂಡು ಎಲ್ಲ ಮಕ್ಕಳು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳನ್ನು ನಾವು ಗಮನಿಸ್ತಾ ಇದ್ದೇವೆ. ಮಧು ಮಕ್ಕಳಂತೆ ಅವರು ಇಂದು ಶೋಭಿತರಾಗಿದ್ದಾರೆ. ತಂದೆ ತಾಯಿಗಳು ಬಹಳ ಖುಷಿ ಆಗ್ತಿದೆ ಅವರಿಗೆ. ಯಾಕಂತ ಹೇಳಿದ್ರೆ, ಇಷ್ಟು ವರ್ಷ ಬೇಕು ನನ್ನ ಮಕ್ಕಳ ಮದುವೆ ನೋಡುವುದಕ್ಕೆ. ಅದರಲ್ಲಿ ಈಗಲೇ ಒಂದು ಮದುವೆ ಮಕ್ಕಳಂತ ಬಿಡ್ತಿರೋ ನೋಡುವಾಗ ತಂದೆ ತಾಯಿಗಳಿಗೂ ಮಾತ್ರವಲ್ಲ, ಒಂದು ಬಳಗದವರಿಗೂ ನಮಗೂ ಕೂಡ ಖುಷಿ ಆಗ್ತಾ ಇದೆ. ಇಲ್ಲಿ ಆ ಮಕ್ಕಳ ಮುಖದಲ್ಲಿ ಬಹಳ ಸಂತೋಷ. ಹಾಗೂ 1.5 ತಿಂಗಳಿಂದ ಅವರು ಕಾಯ್ತಾ ಇದ್ದಾರೆ. ದಿನ ಧರ್ಮೋಪದೇಶವನ್ನು ಕಲ್ತ್ಬಿಟ್ಟು ಬೇಡಿಕೆ ನಾವು ಹೇಳಿದ ಸಮಯಕ್ಕಿಂತ ಮುಂಚೆ ಹಾಗೆಯೇ 4 ಗಂಟೆ ಪ್ರಯತ್ನದಲ್ಲಿ ಅವರು ಹಾಜರಾಗ್ತಿದ್ರು. ಅದು ಅವರ ತವಕ, ಆತುರವನ್ನ ತೋರಿಸ್ತಾ ಇದ್ದಾರೆ. ಯೇಸುವನ್ನು ನಾನು ಸ್ವೀಕರಿಸಬೇಕು, ಎಲ್ಲರ ಮಧ್ಯೆ ನಾನು ಹೋಗಿ ಸಾಲ ನಿಂತು ಪ್ರಭುವನ್ನು ಬಲಿಪೂಜೆ ಸ್ವೀಕರಿಸಬೇಕೆಂಬ ಆಸೆ. ಖಂಡಿತವಾಗಿ ಪೂಜೆ ಮುಗಿದ ಮೇಲೆ ಮಕ್ಕಳಿಗೆ ಎಲ್ಲರೂ ಅನಿಸ್ಗಳು ಮನೆಯಲ್ಲೆಲ್ಲ ಒಳ್ಳೊಳ್ಳೆ ತಿಂಡಿ, ಚಿಕನ್, ಮಟನ್ ಎಲ್ಲ ಮಾಡಿರ್ತೀವಿ ಅಲ್ವಾ, ಖುಷಿ ಆಗ್ತಿದೆ ಇವತ್ತು. ಇದನ್ನು ಬಂದು ಬಳಗದವರೆಲ್ಲ ಬಂದು ಇದನ್ನು ಗಿಫ್ಟ್ ಅನ್ನು ಕೊಡ್ತಾ ಇರ್ತಾರೆ. ಖುಷಿ ಆಗ್ತದೆ ನಿಮಗೆ. ಯಾಕಂದ್ರೆ ನಿಮಗೆ ಜ್ಞಾನ ಬಂದ ಮೇಲೆ ಮೊಟ್ಟ ಮೊದಲ ಬಾರಿಗೆ ನೀವು ಒಂದು ಸ್ಟೇಜ್ ಮೇಲೆ ಹತ್ತಿ ನಿಮ್ಮನ್ನೇ ಎಲ್ಲರೂ ನೋಡ್ತಾ ಇರ್ತಾರೆ, ನಿಮ್ಮನ್ನೇ ಎಲ್ಲರೂ ಗಮನಿಸ್ತಾ ಇರ್ತಾರೆ. ನಿಮ್ಗೆ ಇವತ್ತು ವಿಶೇಷವಾದ ಒಂದು ದಿನ, ಮಹತ್ವದ ದಿನ. ಏಕೆಂದ್ರೆ ಇದು ನೀವು ಹಾಕಿರುವ ಬಟ್ಟೆಗಲ್ಲ, ಬದಲು ನೀವಿವತ್ತು ಹೀರೋಯಿನ್ ಆಗಲು ಕಾರಣ ನಮ್ಮೆಲ್ಲರ ದೊಡ್ಡ ಹೀರೋ, ನಮ್ಮೆಲ್ಲರ ಸ್ನೇಹಿತ, ದೇವರು, ನಮ್ಮ ಬಂಧು ಬಳಗ, ನಮ್ಮ ಆದಿ ಅಂತ್ಯ ಎಲ್ಲವೂ ಆಗಿರುವ ಪ್ರಭು ಯೇಸು ನನ್ನ ಗುರು, ನನಗೆ ಸಂತೋಷ, ನನಗೆ ಮುಕ್ತಿ ಕೊಡುವಂತಹ ದೇವರು ಇವತ್ತು ನನ್ನ ಹೃದಯದಲ್ಲಿ, ಆತ್ಮದಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಇವತ್ತು ನೀವೆಲ್ಲರೂ ಕೂಡ ಖುಷಿ ಪಡಬೇಕಾಗುತ್ತೆ. ದೇವರು ಬರುವಂತಹ ಒಂದು ಅತ್ಯಂತ ಅದ್ಭುತವಾದ ಕೊಡುಗೆ, ತನ್ನನ್ನೇ ನಿಮಗಾಗಿ ಸಮರ್ಪಿಸುವುದು. ನಿನ್ನ ರಕ್ತದಲ್ಲಿ ಅವರ ರಕ್ತ ಒಂದಾಗುತ್ತೆ, ನಿನ್ನ ದೇಹದಲ್ಲಿ ಅವರ ದೇಹವು ಕೂಡ ಒಂದಾಗುತ್ತೆ. ಅದಕ್ಕೆ ಮಾರ್ಕನ ಶುಭ ಸಂದೇಶ 10 ನಾವು 4ರಲ್ಲಿ ನೋಡ್ತೇವೆ. ಪ್ರಭು ಯೇಸು ಚಿಕ್ಕ ಮಕ್ಕಳನ್ನು ನನ್ನ ಮನೆಗೆ ಬರಲು ಬಿಡಿ, ಏಕೆಂದರೆ ಸ್ವರ್ಗ ಸಾಮ್ರಾಜ್ಯವು ಇಂದು ಬರದೆ. ಯಾವ ಕಳಂಕವಿಲ್ಲ, ಯಾವ ದೋಷವಿಲ್ಲ, ಯಾವ ಕಲ್ಮಶವಿಲ್ಲ. ಈ ಬಿಳಿಯ ಉಡುಪಿನಂತೆ ಅವರು ಇಂದು ಶೋಭಿತರಾಗಿದ್ದಾರೆ. ಏಕೆಂದರೆ ಅವರು ಪಾಪ ನಿವೇದನೆಯನ್ನು ಕೂಡ ಮಾಡಿದ್ದಾರೆ. ಶುಕ್ರವಾರ ಒಂದು ಚಿಕ್ಕ ಪಾಪಗಳು ತಿಳಿಯದೇ ಅವರು ಮಾಡಿದ್ದಾರೆ. ಅದು ಎಲ್ಲವನ್ನ ದೇವರ ಬಿಟ್ಟು ಕ್ಷಮಿಸಿ ಅವರ ಹೃದಯದಲ್ಲಿ ಅವರು ನಿಲ್ಲಿಸ್ತಾರೆ. ಈ ಮಕ್ಕಳ ಮುಖಾಂತರ ತಂದೆ ತಾಯಿಗಳೇ ನಿಮ್ಮ ಮನೆಗೂ ಕೂಡ ಪ್ರಭು ಯೇಸು ಬರ್ತಾ ಇದ್ದಾರೆ. ನಿಮಗೆ ಶಾಂತಿ, ಸಮಾಧಾನ, ಸಂತೋಷ, ಸಂತೃಪ್ತಿಯನ್ನು ನೀಡುವುದಕ್ಕೆ ಪ್ರಭು ಯೇಸು ಇಲ್ಲಿ ಬರ್ತಾ ಇದ್ದಾರೆ. ಇಂದೊಮ್ಮೆ ಅಂದು ಯೇಸು ಹೇಗೆ ಬರ್ತಾರೆ? ಜಕ್ಕಾಯನ ಮನೆಗೆ ಯೇಸು ದಾರಿಯಲ್ಲಿ ಹೋಗುವಾಗ ಮರದ ಮೇಲೆ ಕುಳ್ಳ ಜಕ್ಕಾಯನ ಮೇಲೆ ನಿಂತಿದ್ದಾರೆ. ಮರದ ಮೇಲೆ ನಿಂತಿದ್ದಾರೆ. ಏಕೆಂದರೆ ಅವನಿಗೆ ಯೇಸುವನ್ನು ಕಾಣಲು ಸಾಧ್ಯ ಇರಲಿಲ್ಲ. ಮರದ ಮೇಲೆ ಹೋಗಿ ನಾನು ಕಾಣಬಹುದು ಅಂತ ಜಕ್ಕಾಯ ಮೇಲೆ ನಿಂತಿದ್ದಾರೆ. ಯೇಸು ಅವರನ್ನು ಗಮನಿಸಿರ್ತಾರೆ. ಇಂದು ನಾನು ನಿನ್ನ ಮನೆಗೆ ಬರ್ತೇನೆ. ಆ ಮನೆಗೆ ಹೋದ ಮೇಲೆ ತಿಳಿಸಿರ್ತಾರೆ, ಈ ಮನೆ ಇಂದು ಉದ್ಧಾರವಾಯಿತು
ಯಾಕಂದ್ರೆ ಅವನು ಹೇಳ್ತಾನೆ, ಎಷ್ಟು ಖುಷಿಯಾಗಿ ಯೇಸು ನನ್ನ ಮನೆಗೆ ಬಂದಿದ್ದಾರೆ ಅಂತ ಹೇಳಿದಾಗ ಅವನು ಹೇಳ್ತಾನೆ, ನನ್ನ ಇಡೀ ಆಸ್ತಿ ಅರ್ಧ ಭಾಗವನ್ನು ಬಡ ಮಕ್ಕಳಿಗೆ ಹಂಚಿಕೊಡ್ತೇನೆ. ಅವನೊಬ್ಬ ಪಾಪಿಯಾಗಿದ್ದ, ಸುಖ ವಸ್ತುಗಾರನಾಗಿದ್ದ. ಆದರೆ ಯೇಸು ಅವನ ಮನೆಗೆ ಹೋದಾಗ ಅವನ ಜೀವನ ಬದಲಾಯಿತು. ಅದಕ್ಕೆ ಪ್ರಭು ಯೇಸು ಹೇಳ್ತಾರೆ, ಇಂದು ಈ ಮನೆ ಉದ್ಧಾರವಾಯಿತು. ಅದೇ ರೀತಿ ಮಾತಾ ಮರಿಯಳ ಮನೆಗೆ ಯೇಸು ಹೋಗ್ತಾರೆ. ಅಲ್ಲಿ ಕೂಡ ಒಂದು ಬದಲಾವಣೆಯನ್ನು ಕಾಣುತ್ತೆ. ಬಹಳ ಆತಿಥ್ಯದಿಂದ ಅವರನ್ನು ತುಂಬ ಹೃದಯದಿಂದ ಸಂತೋಷದಿಂದ ಅವರ ಯೇಸುವಿಗೆ ಉಪಚಾರ ಮಾಡ್ತಾರೆ. ಕೊನೆಗೆ ಲಾಜರನು ಸತ್ತಾಗ ಯೇಸುವರ ಮನೆಗೆ ಹೋಗ್ತಾರೆ. ಯೇಸು ಹೋದ ಕ್ಷಣ ನೋಡಿದ್ರೆ ಸಂಪೂರ್ಣ ಬದಲಾವಣೆ. ಸತ್ತ ವ್ಯಕ್ತಿ ಕೂಡ ಅವ ಜೀವಂತವಾಗಿ ಇರ್ತಾನೆ. ಸತ್ತ ವ್ಯಕ್ತಿ ಕೂಡ ಜೀವಂತವಾಗಿ, ಅಂದ್ರೆ ಯೇಸು ಎಲ್ಲಿ ಹೋಗ್ತಾರೋ ಬಾಡಿ ಬಾಡಲಿ ಬೆಂಡಾದರೂ ಕೂಡ ಅಲ್ಲಿ ಒಂದು ಹೊಸ ಜೀವ ಬರ್ತಾ ಇದೆ. ನಾನಿವತ್ತು ಮಳೆ ಬಂದಾಗ ಪೂಜೆ ಸಂದರ್ಭದಲ್ಲಿ ಯೋಚನೆ ಮಾಡಿದ್ರೆ ಎಲ್ಲರೂ ಅಯ್ಯೋ ಮಳೆ ಬಂತು ಎಲ್ಲ ಪೂಜೆ ರಚನೆ ಆಯಿತು. ನನಗೆ ಖುಷಿ ಆಯಿತು. ಈ ನೋಡಿ ಒಳ್ಳೆ ಬಿಸಿಲು ಬರ್ತಾ ಇದೆ. ಪೂಜೆಯ ಮುಂಚೆ ದೇವರು ಒಂದು ತೀರ್ಥ ಹಾಕಿ ಅನುಗ್ರಹಿಸಿ ಕರ್ಕೊಂಡು ಬರ್ತಾರೆ. ಏಕೆಂದರೆ ಮಳೆ ಬರುವುದು, ಮಳೆ ಒಂದು ಜೀವದ ಸಂಕೇತ. ಹೊಸ ಚಿಗುರು, ಒಣ ಮರವು ಕೂಡ ಅಲ್ಲಿ ಹುಟ್ಟುತ್ತೆ. ಒಣ ಮರವು ಕೂಡ ಅದು ಚಿಗುರು ಹೊಡೆಯುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಚಿಗುರು ಬರುವಂತಹ ಸಂದರ್ಭ. ನೀವೆಲ್ಲ ಪ್ರೌಢಾವಸ್ಥೆಗೆ ಹಾಗೆ ಪ್ರವೇಶಿಸ್ತಾ ಇದ್ದೀರಿ. ಈ ಒಂದು ಸಮಯ ಬದಲಾವಣೆಯ ಸಮಯ. ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಇದೆ. ಆದರೆ ಇಲ್ಲಿ ನಿಮ್ಮ ದೇಹದಲ್ಲಿ, ನಿಮ್ಮ ಆತ್ಮದಲ್ಲಿ ಕೆಟ್ಟದ್ದು ಚಿಗುರು ಹೊಡೆಯುವುದಕ್ಕೆಲ್ಲ ನಾವು ಬರಪಡಿಸೋದು ಕೊಡುವುದು. ಒಳ್ಳೆಯದು ಚಿಗುರು ಹೊಡೆಯಲಿ. ದೇವರ ಶಕ್ತಿ ಅಲ್ಲಿ ಚಿಗುರು ಹೊಡೆಯಲಿ. ದೇವರ ಆತ್ಮ ನಿಮ್ಮನ್ನು ಬಂದು ಸಂಪೂರ್ಣವಾಗಿ ಬದಲಾಯಿಸಲಿ. ನಿಮ್ಮ ಕತ್ತಲೆಯ ಬದುಕಿಗೆ ಹೊಸ ಒಂದು ಬದುಕನ್ನು, ಹೊಸ ಒಂದು ಚೈತನ್ಯವನ್ನ, ಬೆಳಕನ್ನ ಪ್ರಭು ನೀಡಲಿ ಎಂಬುದೇ ಒಂದು ಆಸೆ. ಮಳೆ ಬಂದಾಗ ನನಗೆ ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ ಇವತ್ತು. ಮಳೆಯಿಂದ ಅವರು ತೀರ್ಥ ಹಾಕಿಕೊಂಡು ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿ, ಅದಕ್ಕೆ ಪ್ರಭು ಹೇಳ್ತಾರೆ, ನಾನೇ ಜೀವಧಾರಿ ರೊಟ್ಟಿ. ಈ ರೊಟ್ಟಿಯನ್ನು ತಿನ್ನುವನು ಚಿರಕಾಲ ಬಾಳುತ್ತಾನೆ. ಕಳೆದ ಭಾನುವಾರ ಕೂಡ ನಾನು ಇದನ್ನು ಹೇಳಿದೆ. ಯೇಸು ತನ್ನ ದೇಹವನ್ನೇ ನಮಗೆ ಸಮರ್ಪಿಸುತ್ತಾನೆ. ಯೋಹಾನ ಶುಭ ಸಂದೇಶದ ಗಮನಿಸಬೇಕೆ, ಯೇಸು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂದರೆ ತನ್ನ ಒಬ್ಬನೇ ಮಗನನ್ನ, ದೇವರು ತಮ್ಮ ಈ ಲೋಕವನ್ನು ಅದೆಷ್ಟು ಪ್ರೀತಿಸ್ತಾರೆ ಅಂದರೆ ತಮ್ಮ ಒಬ್ಬನೇ ಮಗನನ್ನ ಅವರು ನಮಗೆ ಕಾಣಿಕೆಯಾಗಿ ಸಮರ್ಪಿಸಿದರು. ಅದೇ ರೀತಿ ಇಲ್ಲಿ ನಾವು ನೋಡ್ತೇವೆ, ತನ್ನ ದೇಹವನ್ನೇ, ರಕ್ತವನ್ನೇ ಪ್ರಭು ನೀಡಲು ಸಿದ್ಧರಾಗಿದ್ದಾರೆ. ನಾನೇ ಜೀವಧಾರಿ. ಈ ರೊಟ್ಟಿಯನ್ನ ತಿನ್ನುವವನು ಚಿರಕಾಲ ಬಾಳುತ್ತಾನೆ. ಅಂದ್ರೆ ನಾವೆಲ್ಲರೂ ಸತ್ತೋಗ್ತೀವಿ. ನಮ್ದು ಆದಿಯನ್ನು ಹುಟ್ಟು ಮತ್ತು ಸಾವು. ಆದರೆ ಪವಿತ್ರ ಗ್ರಂಥ ಹೇಳಿದ್ರೆ ಇಲ್ಲ, ಆತ್ಮಕ್ಕೆ ಸಾವಿಲ್ಲ. ಆ ಆತ್ಮ ಸದಾ ಸಂತೋಷವಾಗಿರ್ಬೇಕಾದ್ರೆ, ಸದಾ ನಲಿಯಬೇಕಾದ್ರೆ, ಸದಾ ದೇವರೊಂದಿಗೆ ಸ್ತುತಿ ಮಹಿಮೆಯೊಂದಿಗೆ ಜೀವಿಸಬೇಕಾದರೆ ಈ ಒಂದು ಯೇಸು ಕೊಡುವಂತ ರೊಟ್ಟಿಯನ್ನ ನೀವು ಭುಜಿಸಿದಾಗ ಮಾತ್ರ ಅದು ನಿನ್ನಲ್ಲಿ ಆ ಒಂದು ಆನಂದವನ್ನ, ಆ ಒಂದು ಶಾಂತಿಯನ್ನ, ಆ ಒಂದು ಸಂತೋಷವನ್ನು ಕೊಡ್ತದೆ. ಅದನ್ನೇ ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ಪ್ರಭು ಹೇಳ್ತಾರೆ, ಲೂಕ ಬರೆದ ಶುಭ ಸಂದೇಶ 20:19 ಇದು ನನ್ನ ಶರೀರ. ರೊಟ್ಟಿಯನ್ನು ತಿನ್ನುತ್ತಾರೆ, ಇದು ನನ್ನ ಶರೀರ. ಮಾರ್ಕನ ಶುಭ ಸಂದೇಶ 14:24 ಹೇಳ್ತಾರೆ, ಇದು ನನ್ನ ರಕ್ತ, ನಿಮಗಾಗಿ ಒಪ್ಪಿಸಲಾಗುವ ನನ್ನ ರಕ್ತ. ಆತ್ಮೀಯ ಸಹೋದರ ಸಹೋದರಿಯರೇ, ಒಮ್ಮೆ ಗುರುವೊಬ್ಬರು ಲಂಚ್ ಪ್ರದೇಶದಲ್ಲಿ ನಡೆದ ಒಂದು ಅದ್ಭುತ. ಅವರು ಗುರುವೊಬ್ಬರು ದಿವ್ಯ ಬಲಿ ಪೂಜೆಯನ್ನು ಸಮರ್ಪಿಸ್ತಾ ಇದ್ದರು. ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಅವರು ಕೂಡ ಅವ್ರಿಗೆ ಕೂಡ ಸತ್ಯ, ನಿಜವಾಗಲೂ ಇದರಲ್ಲಿ ಯೇಸು ಸ್ವಾಮಿ ಇದ್ದಾರ? ಅವ್ರು ನಾನು ಎಷ್ಟೋ ಬಲಿ ಪೂಜೆಯನ್ನು ಮಾಡಿದ್ದೇನೆ, ನಾನು ಯಾವತ್ತೂ ಕೂಡ ಯೇಸುವಿನೊಳಗೆ ನೋಡಲೇ ಇಲ್ಲ. ಏನಾದರೂ ಧರ್ಮಸ್ಥಿತಿ ನಿಮಗೆ ಮೋಸ ಮಾಡ್ತಾ ಇದೆಯಾ? ಆ ಒಂದು ಸಂದೇಹ ಅದೆಷ್ಟು ಅವರು ಅದರ ಬಗ್ಗೆ ದೈವಶಾಸ್ತ್ರವನ್ನೆಲ್ಲ ಓದಿದ್ದರು, ಬಲಿ ಪೂಜೆಯನ್ನು ಸಮರ್ಪಿಸಿದರು. ಒಂದು ದಿನ ಅವರಿಗೆ ಸಂದೇಹ ಮಾಡ್ತಾರೆ, ಈ ಬಲಿ ಪೂಜೆ ನಿಜವಾಗ್ಲೂ ಇದು ಆಗುತ್ತಾ? ಇದು ಏನು? ಆ ದಿನ ಅವರು ದಿವ್ಯ ಬಲಿ ಪೂಜೆಯನ್ನು ಸಮರ್ಪಿಸುವಾಗ ಅವರು ನೋಡಿದ್ದು ಅದು ಸಂಪೂರ್ಣವಾಗಿ ರೊಟ್ಟಿ ಮತ್ತು ದ್ರಾಕ್ಷರಸ, ಯೇಸುವಿನ ಶರೀರ ಮತ್ತು ರಕ್ತವಾಗಿ ಪಾತ್ರೆಯಿಂದ ರಕ್ತ ಹರಿಯುವುದನ್ನ, ಆ ಒಂದು
ರೊಟ್ಟಿ ಮಾಂಸವಾಗುವುದನ್ನು ಅವರಿಗೆ ಗಮನಿಸ್ತಾರೆ. ತಕ್ಷಣ ಅವರು ಮೌನ ಹಾಕಿ ಕ್ಷಮೆ ನೀಡಿದ್ದಾರೆ. ಪ್ರಭು ನನ್ನನ್ನು ಕ್ಷಮಿಸಿ, ನಾನು ಎಂಥ ದ್ರೋಹ ಮಾಡಿದೆ, ಒಂದು ಗುರುವಾಗಿ ಕೂಡ ನನ್ನ ಸಂಶಯಪಟ್ಟೆ ಎಂದು ಅವರು ಕ್ಷಮೆಯಲ್ಲಿ ಕ್ಷಮೆ ನೀಡಿದ್ದಾರೆ. ಅದರಿಂದ ನಾವು ಸಂತ ಅಂತೋಣಿಯವರ ಹಬ್ಬವನ್ನು ಕೂಡ ನಾವಿನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ಧರ್ಮ ಕೇಂದ್ರದಲ್ಲಿ ಅತ್ಯಂತ ಶ್ರೇಷ್ಠ ಪವಾಡ ವ್ಯಕ್ತಿ ಕಥೋಲಿಕ ಧರ್ಮ ಸಭೆಯಲ್ಲಿ ಯಾವುದಾದ್ರೂ ಒಬ್ಬ ಶ್ರೇಷ್ಠ ಸಂತ ಇದ್ದಾರೆ ನಮ್ಮ ಕ್ಯಾಥಲಿಕ್ ಚರ್ಚ್ನಲ್ಲಿ. ಅಂದರೆ ಸಂತ ಅಂತೋಣಿ ಎಲ್ಲಿ ಯಾವುದೇ ಮನೆಯಲ್ಲಿ ಹೋದರೂ ಕೂಡ ಅಂತೋಣಿ, ಅಂತೋಣಿಯಮ್ಮ, ಅಂತೋಣಪ್ಪ, ಆಂಟೋನಿ ಅನೇಕ ಹೆಸರುಗಳು ಇರ್ತಾರೆ. ಏಕೆ ಹೇಳಿದ್ರೆ ಆ ಒಂದು ಸಂತರು ತಮ್ಮ ಪವಿತ್ರ ಜೀವನದಿಂದ ಅವರು ಯೇಸುವನ್ನ ನೇರವಾಗಿ ಪ್ರಾರ್ಥನೆ ಮಾಡ್ತಾರೆ. ಆ ಪವಿತ್ರ ಗ್ರಂಥದಲ್ಲಿದ್ದಂಥ ಅವರ ಒಂದು ಆಸೆ, ಅಭಿಲಾಷೆ, ಪರಮಪ್ರಸಾದದಂತಹ ಭಕ್ತಿ ಒಂದು ದಿನ ಅವರ ಕೋಣೆಯಲ್ಲಿ ಬೆಳಕಂತ ಕಾಣಿಸ್ಕೊಳ್ತದೆ. ಹೇಗಿರ್ಬೋದು ಬೆಳಕು ಅಂತ ಆಗಿದ್ದಂಥ ಮಠದ ಇತರ ಸನ್ಯಾಸಿಗಳೆಲ್ಲ ಹೋಗಿ ಆ ಕೋಣೆ ಒಳಗೆ ನೋಡ್ತಾರೆ. ಇದ್ದಕ್ಕಿದ್ದುಕೊಂಡು ಪ್ರಕಾಶವಾದ ಬೆಳಕು, ಆ ಇಬ್ಬರಿಗೆ ಯಾರು ಕಾಣದಂತಹ ಬೆಳಕು. ಅಲ್ಲಿ ಹೋಗಿ ನೋಡುವಾಗ ಆ ಒಂದು ನಗುವಂತ ಶಬ್ದ, ಮಗು ನಗುತ್ತಾ ಇದೆ. ಅಲ್ಲಿ ಅಂತವರು ಮಾತನಾಡ್ತಾ ಇದ್ದಾರೆ. ಏನಿರ್ಬೋದು ಇಂತಹ ಅದ್ಭುತ ನೋಡ್ತಾರೆ. ದೇವರ ವಾಕ್ಯದಲ್ಲಿ ಪ್ರಭು ಯೇಸು, ಈಗ ಪುಟ್ಟ ಯೇಸು ಅವರೊಂದಿಗೆ ಆಡುತ್ತಾ ನಲಿಯುತ್ತಾ ಮಾತನಾಡುತ್ತಾ ಕಾಣ್ತಾರೆ. ಆ ಪ್ರಕಾಶವಾದ ಬೆಳಕು ಇಡೀ ಕೋಣೆಯನ್ನು ಪ್ರಜ್ವಲಿಸುತ್ತದೆ. ಆ ಸನ್ಯಾಸಿಗಳು ಅದನ್ನು ನೋಡಿಬಿಟ್ಟು ಆಶ್ಚರ್ಯಚಕಿತರಾಗ್ತಾರೆ. ಎಂತಹ ಮುಗ್ಧ ವ್ಯಕ್ತಿ, ಎಷ್ಟು ನಾವೇನೋ ಏನು ಜ್ಞಾನವಿಲ್ಲ ಅಂದ್ಕೊಂಡಿದ್ವಿ, ಆದರೆ ದೇವರು ಈತನ ಭಕ್ತಿಗೆ ಎಷ್ಟು ಚೆನ್ನಾಗಿ ಉಳಿದು ಬಂದಿದ್ದಾರಲ್ಲ, ಮಗುವಾಗಿ ಆತನೊಂದಿಗೆ ಆಟವಾಡ್ತಿದ್ದಾರಲ್ಲ. ಅದೇ ಆ ಒಂದು ಸಂದರ್ಭದಲ್ಲಿ ಪಾಷಾಂಡತನ ಅಂತಂದ್ರೆ ಯಾರು ಕೂಡ ವಿಶ್ವಾಸಗಳಿಲ್ಲ ಪರಮಪ್ರಸಾದದ ಮೇಲೆ. ಅದಕ್ಕೆ ಒಮ್ಮೆಲೋ ಎಂಬ ವ್ಯಕ್ತಿ ಸಂತ ಅಂತೋಣಿ ಬಗ್ಗೆ ಹೇಳ್ತಾರೆ, ನಿಜವಾಗೂ ಇದರಲ್ಲಿ ಯೇಸುವಾಗಿದ್ದಾರ ಇದ್ರೆ ನಮ್ಮ ಕಣ್ಣಿಗೆ ಕಾಣಬೇಕು, ಮನುಷ್ಯನ ಕಣ್ಣಿಗೆ, ಪ್ರಾಣಿ ಪಕ್ಷಿಗಳಿಗೆ ಕಾಣುತ್ತಲ್ಲ, ಅದನ್ನ ನೀವು ಪ್ರೂವ್ ಮಾಡಬೇಕು. ಅವರಿಗೆ ಖಂಡಿತ ಮಾಡಬೇಕು. ಒಂದು ಸರ್ಕಲ್ನಲ್ಲಿ ತುಂಬಾ ಜನ ಸೇರ್ತಾರೆ. ಅಲ್ಲಿ ಅವನೇನು ಮಾಡ್ತಾನೆ ತನ್ನ ಕತ್ತೆಗೆ ಅದೇ ಸುಮಾರು 2-3 ದಿನ ಊಟವನ್ನು ಕೊಡದೆ ಸರಿಯಾಗಿ ಆಹಾರವನ್ನು ಕೊಡದೆ ಆ ಕತ್ತೆಯಲ್ಲಿ ಕರ್ಕೊಂಡು ಬರ್ತಾರೆ. ನಿಜವಾಗ್ಲೂ ಯೇಸುವಾಗ ನನಗೆ ಕತ್ತೆ ಗಮನಿಸುತ್ತೇನೆ. ಆದರೆ ಆ ಸಂತ ಅಂತೋಣಿಯನ್ನು ಪರಮಪ್ರಸಾದವನ್ನು ತೆಗೆದುಕೊಟ್ಟರೆ, ಪರಮಪ್ರಸಾದ ತೆಗೆದುಕೊಂಡು ಅವರು ಹೇಳ್ತಾರೆ, ಪ್ರಭು ನೀನು ಸೃಷ್ಟಿಕರ್ತ, ನಿನ್ನನ್ನು ಮುಟ್ಟಲು ನಾನು ಯೋಗ್ಯನಲ್ಲ, ನಿನ್ನನ್ನು ನಾನಿಲ್ಲಿ ಪ್ರಕಟಪಡಿಸಲು ನಾನು ಯೋಗ್ಯನಲ್ಲ. ಆದರೆ ಈ ಒಂದು ಜನರಿಗಾಗಿ ನಾನು ನಿಮಗೆ ಕೇಳಿಕೊಳ್ತೇನೆ, ಈ ಒಂದು ಪ್ರಾಣಿ ಅದನ್ನು ಅರಿಯಲಿ ಎಂದು ಪರಮಪ್ರಸಾದವನ್ನು ಎತ್ತಿಕೊಂಡು ಅಲ್ಲಿ ಬರುವಾಗ ಸತ್ಯದಲ್ಲಿ ಆ ಕತ್ತೆ ಮುಂದೆ ಇವನು ಹುಲ್ಲನ್ನು ಹಾಕ್ತಾರೆ. ಯಾಕಂದ್ರೆ ಹಸಿಗಿರುವ ಆ ಒಂದು ಕತ್ತೆಯ ಹುಲ್ಲು ನೋಡಿದರೆ ಬೇಗ ಹೋಗಿ ತಿನ್ನಬಹುದು, ಅದು ಈ ಕಡೆ ಗಮನಿಸುವುದಿಲ್ಲ ಎಂದು. ಆದರೆ ಯಾವಾಗ ಆ ಪರಮಪ್ರಸಾದವನ್ನು ಎತ್ತುಕೊಂಡು ಹೊರಗೆ ಬರ್ತಾರೋ ಆ ಕತ್ತೆ ಆ ಹುಲ್ಲನ್ನು ಆ ಕಡೆ ನೋಡದೆ ಸಂಪೂರ್ಣವಾಗಿ ಅದು ಪ್ರಭು ಯೇಸು ತನ್ನ ಗಮನವನ್ನು ಹರಿಸುತ್ತೆ. ಹಾಗೆ ಕತ್ತೆ ಮೊಣಕ ಅಲ್ಲಿದ್ದವರೆಲ್ಲ ಚಪ್ಪಾಳೆಯನ್ನು ತಟ್ಟಿ ಎಲ್ಲರೂ ಕೂಡ ಅದೊಂದು ಮೌನ ಆವರಿಸುತ್ತೆ. ಎಲ್ಲರೂ ಕೂಡ ಅಲ್ಲಿ ಮೊಣಕಾಲಾಗಿ ಪ್ರಭುವನ್ನು ಆರಾಧಿಸ್ತಾರೆ. ಆದರೆ ಅದೇ ಇದು ಕೇವಲ ಪಾಂಡಿತ್ಯದಿಂದ ಬರುವುದಿಲ್ಲ, ವಿಶ್ವಾಸ ಮತ್ತು ಮುಗ್ಧ ಭಕ್ತಿಯಿಂದ ಮಾತ್ರ ಪ್ರಭು ಯೇಸು ಜೀವಂತವಾಗಿ ನಮ್ಮ ಮುಂದೆ ಬರ್ತಾರೆ. ಯಾವ ಪಾಂಡಿತ್ಯ, ಯಾವ ಕಲೆ ಇಲ್ಲ, ಯಾವುದೇ ಶಾಸ್ತ್ರವಿಲ್ಲ, ಅದು ವಿಶ್ವಾಸ ಮಾತ್ರ. ಇಂದು ಈ ಮುಗ್ಧ ಮಕ್ಕಳು ಅದೇ ವಿಶ್ವಾಸದಿಂದ ಪ್ರಭುವನ್ನ ಸ್ವೀಕರಿಸಲು ಅವರಿಗೆ ಬಂದಿದ್ದಾರೆ. ಅದಕ್ಕೆ ನಾವು ಯೋಚನೆ ಮಾಡಬೇಕು. ನಾವು ಪರಮಪ್ರಸಾದವನ್ನು ಮಕ್ಕಳು ಮಾತ್ರವಲ್ಲ, ನಾವು ಕೂಡ ಸ್ವೀಕರಿಸಿದ್ದರಾಗಿದ್ದೇವೆ. ಕೃತಜ್ಞತಾ ಮನೋಭಾವ. ಸಂತ ಪೌಲ ಹೇಳ್ತಾರೆ, ಎಷ್ಟೋ ಜನರಿಗೆ ಅರ್ಥವಾಗಿಲ್ಲ, ಯೇಸು ಸ್ವಾಮಿ ನಾನೇ ಜೀವದಾಯಕ ರೊಟ್ಟಿ ಅಂದಾಗ ನಾವು ನೋಡ್ತಿದ್ವಿ. 12 ಜನ ಪ್ರೇಕ್ಷಕರು ಕೂಡ ಇದರ ಬಗ್ಗೆ ಹೆಚ್ಚು ಗಮನ ಹರಿಸಲಿಲ್ಲ, ಅವರಿಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಸಂತ ಪೌಲ ಹೇಳ್ತಾರೆ, ಇದನ್ನ ಜನರು ಅರ್ಥ ಮಾಡಿಕೊಂಡ್ರೆ ಇಡೀ ದೇವಾಲಯವೇ ಜನಜಂಗುಳಿಯಿಂದ ತುಂಬಿರುತ್ತಿತ್ತು, ಪ್ರತಿಯೊಂದು ಬಲಿ ಪೂಜೆಗೆ ನೂಕುನುಗ್ಗಲಿರುತ್ತಿತ್ತು. ಜನ ಅರ್ಥ ಮಾಡಿಕೊಳ್ಳಲಿಲ್ಲ.
ಇನ್ನೂ ಅರ್ಥ ಮಾಡಿಕೊಳ್ಳಲಿಲ್ಲ. ನನ್ನ ಹೃದಯದಲ್ಲಿ ಬರುವುದು ಕೇವಲ ರೊಟ್ಟಿಯಲ್ಲ, ಜೀವದಾಯಕ ರೊಟ್ಟಿ. ಇದು ಜೀವಂತವಾಗಿ ಪ್ರಭು ಯೇಸುವಿದ್ದು ನನ್ನನ್ನು ಆಶೀರ್ವದಿಸುತ್ತಿದ್ದಾರೆ. ನನ್ನ ಕತ್ತಲೆಯ ಮನಸ್ಸಿಗೆ ಅವರು ಬೆಳಕನ್ನು ನೀಡುತ್ತಿದ್ದಾರೆ. ನನ್ನ ಅಜ್ಞಾನವನ್ನು ತೊಲಗಿಸದೆ ಜ್ಞಾನವನ್ನು ಪ್ರಭು ನನಗೆ ನೀಡುತ್ತಿದ್ದಾರೆ. ನನ್ನಲ್ಲಿರುವಂತಹ ಅಶಾಂತಿಯನ್ನು ತೊಲಗಿಸಿ ಶಾಂತಿಯನ್ನು ನೀಡುತ್ತಿದ್ದಾರೆ. ನನ್ನಲ್ಲಿರುವಂತಹ ಅಸಂತೋಷ, ದುಃಖ, ದುಗುಡ, ಕಷ್ಟ, ನೋವು ಎಲ್ಲವನ್ನ ತೆಗೆದಾಗಿ ಪ್ರಭು ನಮ್ಮಲ್ಲಿ ಈ ಒಂದು ಪ್ರಸಾದದ ಮುಖಾಂತರ ನಮಗೆ ಸಂತೋಷವನ್ನು, ಸಂಭ್ರಮವನ್ನು ನೀಡಲು ಬರುತ್ತಿದ್ದಾರೆ. ಆತ್ಮೀಯ ಮಕ್ಕಳೇ, ಇಂದು ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ತೇನೆ, ನಿಮ್ಮ ಹೃದಯವನ್ನ ಪ್ರಭು ಹಾಕಿದ್ದೇನೆ. ಜೀವನದ ಕೊನೆಯವರೆಗೂ ಕೃತಜ್ಞತಾ ಮನೋಭಾವದಿಂದ ವಿಶ್ವಾಸ ಜೀವಿಸಲಿ. ಪ್ರಭು ಯೇಸು ಇನ್ನೂ ನಿಮಗೆ ಎಲ್ಲ ಅನುಗ್ರಹಗಳನ್ನು ಸಲ್ಲಿಸಲಿ. ಜ್ಞಾನ, ವಿವೇಕ, ತಿಳುವಳಿಕೆಯನ್ನು ನೀಡಲಿ. ಜೀವನದ ಪರ್ಯಂತರ ಯೇಸುವನ್ನು ವಿಶ್ವಾಸಿಸಿ ಪ್ರತಿ ಭಾನುವಾರ ಬಲಿಪೂಜೆಗಳಲ್ಲಿ ಭಾಗವಹಿಸಲಿ. ಪಾಪಗಳ ನಿವೇದನೆ ಸಂಸ್ಕಾರದಲ್ಲಿ ಭಾಗವಹಿಸಲಿ. ದೇವರ ಅನುಗ್ರಹದಲ್ಲಿ ಸದಾ ನಿಮ್ಮನ್ನು ಹಾರೈಸ್ತೇನೆ. ನಿಮ್ಮ ಹೃದಯದ ಭಾಗವನ್ನು ತೆರೆದು ಪ್ರಭು ಯೇಸುವನ್ನು ನೀವು ಸ್ವೀಕರಿಸಲಿ. ಒಂದು ಕ್ಷಣ ಮೌನವಾಗಿ ಪರಮಪ್ರಸಾದವನ್ನು ನಿಂದಿಸಿದ, ಪರಮಪ್ರಸಾದಕ್ಕೆ ದ್ರೋಹ ಮಾಡಿದ, ಪರಮಪ್ರಸಾದದ ಬಗ್ಗೆ ಸಂದೇಹಪಟ್ಟ ಎಲ್ಲ ಕ್ಷಣಗಳಿಗಾಗಿ ನಾವು ಕೇವಲ ಕ್ಷಮೆಯನ್ನು ತೆಗೆದುಕೊಳ್ಳೋಣ. ಪ್ರೀತಿಮಯ ತಂದೆಯೇ, ನೀವು ನಮಗಾಗಿ ಪ್ರೀತಿಯಿಂದ ಪ್ರಭು ಯೇಸುವನ್ನು ನಮಗೆ ಪಾಲಿಸುತ್ತೀರಿ. ನಿಮ್ಮ ಏಕಮಾತ್ರ ಪುತ್ರ ಇಂದು ನಮ್ಮ ಮಧ್ಯದಲ್ಲಿ ಈ ಜೀವದಾಯಕ ರೊಟ್ಟಿಯ ರೂಪದಲ್ಲಿ ನಮಗೆ ನೆಲೆಸಿದ್ದಾರೆ. ನಮ್ಮ ಮನಸ್ಸಿನ ಕತ್ತಲೆಯನ್ನು ತೊಲಗಿಸಿ ಬೆಳಕನ್ನು ನೀಡಲು ಪ್ರಭು ನಮಗಾಗಿ ಕಾಯುತ್ತಾರೆ. ದಿವ್ಯ ಯೇಸುವೆ, ಈ ಮಕ್ಕಳೆಲ್ಲ ಆಶೀರ್ವದಿಸಿ. ಪವಿತ್ರಾತ್ಮರೇ, ಈ ಮಕ್ಕಳ ಮೇಲೆ ಬನ್ನಿರಿ. ತಾವು ಸ್ವೀಕರಿಸುವಂತೆ ಈ ಪರಮಪ್ರಸಾದ ಏನೆಂದು ಅವರು ಅರಿಯುತ್ತಾರೆ. ಇದು ಕೇವಲ ರೊಟ್ಟಿಯಲ್ಲ, ಸ್ವತ ಬದಲು ಯೇಸುವಿನ ಶರೀರ, ರಕ್ತ. ನನ್ನಲ್ಲಿ ಒಂದಾದರೂ ಪ್ರಭು ನನ್ನಲ್ಲಿ ಬರುತ್ತಿದ್ದಾರೆ ಎಂಬ ಅರಿವ, ಆ ಶಕ್ತಿಯನ್ನ, ಅವನ ವಿಶ್ವಾಸವನ್ನು ಪ್ರಭು ಅವರಲ್ಲಿ ನಿಲುವಡಿಸಿ. ಬಾಯಿಸುವೆ ಮತ್ತು ನನ್ನಲ್ಲಿ ನೆಲೆಸಿವೆ. ಹರಸೆಯ ತವ ಪ್ರೇಮನದಿಯ ನನಗಾಗಿ ನೀನೆಯ ಹನಿಯ. ಹರಸೆಯ ತವ ಪ್ರೇಮನದಿಯ ನನಗಾಗಿ ನೀನೆಯ ಹನಿಯ. ಸೇವಿಸಿ ನಾವಾಡುವೆ, ನಿನ್ನನ್ನು ಕೊಂಡಾಡುವೆ. ಅದ ಸೇವಿಸಿ ನಾವಾಡುವೆ, ನಿನ್ನನ್ನು ಕೊಂಡಾಡುವೆ. ಇದು ನಿಂತು ನಮ್ಮ ವಿಶ್ವಾಸವನ್ನು ನಿಲ್ಲಿಸೋಣ. ಸ್ವರ್ಗವನ್ನು ನೀನು ಸೃಷ್ಟಿಸಿದ ಸರ್ವಶಕ್ತ ವಿಶ್ವಾಸದಲ್ಲಿ ಅವರ ಇವರು ಯಾಕೆಯೂ ಅನುಭವಿಸಿ ಶಿಲೆಗೆ ಹೆಸರುಪಟ್ಟು ಮೃತರಾದ ಮೃತರ ಸ್ವರ್ಗಕ್ಕೆ ಸರ್ವಶಕ್ತ ದೇವರ ಮನಗಳಿಗೆ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವನದಲ್ಲಿ ಪವಿತ್ರವಾದ ವಿಶ್ವಾಸಕ್ಕೆ ಪವಿತ್ರ ಸಂತರ ವಿಶ್ವಾಸಕ್ಕೆ ಪಾಪ ಪರಿಹಾರ ವಿಶ್ವಾಸಕ್ಕೆ ವಿಶ್ವಾಸಕ್ಕೆ ವಿಶ್ವಾಸಕ್ಕೆ. ಆದ್ಮೇಲೆ ವಿಶೇಷವಾಗಿ ಈ ಮಕ್ಕಳಿಗೋಸ್ಕರ ಪ್ರಾರ್ಥಿಸೋಣ. ದಯಮಯ ದೇವರು ಮಕ್ಕಳನ್ನು ಆಶ್ರಯಿಸಿ ಈ ಒಂದು ಮುಂದಿನ
ಧರ್ಮಸಭೆಯ ಆಧಾರ ಸ್ತಂಭಗಳಾಗಿರುವಂಥ ಈ ಮಕ್ಕಳ ಮೇಲೆ ಪವಿತ್ರಾತ್ಮರ ಕೃಪೆಯು ಹೇರಳವಾಗಿ ಲಭಿಸಲಿ. ಪ್ರಭು ಯೇಸುವಿಗೆ ಬೇಕಾದ ಶಕ್ತಿ ಮತ್ತು ಸಾಮರ್ಥ್ಯ, ಧೈರ್ಯವನ್ನು ಲಭಿಸಲಿ ಎಂದು ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ವಿಶ್ವಾಸದಲ್ಲಿ ಕ್ರಿಸ್ತದ ನೆಲೆಗೂಡಿ ಕುಟುಂಬಕ್ಕೆ, ಮನೆಗೆ ಶಾಂತಿ, ಸಮಾಧಾನ, ಸಂಭ್ರಮವನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. ಕಥೋಲಿಕ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಅದನ್ನು ಮುನ್ನಡೆಸುವ ವಿಶ್ವಗುರು ಲಿಯೋ, ನಮ್ಮ ಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು ಮತ್ತು ಗೌರವ ಗುರುವರ್ಗದವರು ನೀತಿಯ ಹಾಗೂ ಪಾವನತೆಯ ಪ್ರತಿಬಿಂಬವಾಗಿರುವ ಧರ್ಮಸಭೆಯನ್ನು ಸರಿಯಾದ ಹಾದಿಯಲ್ಲಿ ಮುನ್ನಡೆಸುವಂತೆ ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರವು ಕಥೋಲಿಕ ಸಂಸ್ಕಾರದಲ್ಲಿ ಬೆಳೆದು ನೀತಿಯ ಪದದಲ್ಲಿ ನಡೆದು ಸಹಕಾರ ಮನೋಭಾವದಲ್ಲಿ ಪರಸ್ಪರ ಒಗ್ಗಟ್ಟಿನಲ್ಲಿ ಬೆಳೆಯಲು ಬೇಕಾದ ಕೃಪೆಯನ್ನು ದಯಮಯ ದೇವರು ಕರುಣಿಸಲೆಂದು ಪ್ರಾರ್ಥಿಸೋಣ. ಇಂದು ಹೊಸದಾಗಿ ಪರಮಪ್ರಸಾದ ಸಂಸ್ಕಾರವನ್ನು ಸ್ವೀಕರಿಸಲಿರುವ ಎಲ್ಲ ಮಕ್ಕಳಿಗೆ ಪ್ರಾರ್ಥಿಸೋಣ. ಈ ಮಕ್ಕಳು ಪರಮಪ್ರಸಾದ ಸ್ವೀಕರಿಸಿದ ನಂತರ ಲೋಕದಲ್ಲಿ ಪ್ರಭು ಕ್ರಿಸ್ತರ ಪ್ರಸನ್ನತೆ ಆಗಲೆಂದು ಪ್ರಾರ್ಥಿಸೋಣ. ಸ್ವೀಕರಿಸಲು ಯೋಗ್ಯರಾಗುವಂತೆ ಧರ್ಮೋಪದೇಶ ನೀಡಿದ ಎಲ್ಲರಿಗೂ ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರದ ಗುರುಗಳನ್ನು, ಶಿಕ್ಷಕರನ್ನು, ತಂದೆ ತಾಯಿಗಳನ್ನು ಮತ್ತು ಗುರು ಹಿರಿಯರನ್ನು ಏರಾಳವಾಗಿ ದೇವರು ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆ, ನಿಮ್ಮ ನಾಮವನ್ನು ಸದಾ ಸ್ತುತಿ ಸ್ತೋತ್ರ ಆರಾಧನೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಮ್ಮನ್ನು ಪ್ರಾರ್ಥಿಸಿದ ಎಲ್ಲ ಪ್ರಾರ್ಥನೆಗಳನ್ನು ಪ್ರಭು ನೀವು ಆಲಿಸಿ ಅನುಭವಿಸಿರಿ. ಪವಿತ್ರ ಪ್ರೀತಿಯಿಂದ ನಾವು ನಿಮಗೆ ಸಲ್ಲಿಸಿರುವಂತಹ ಈ ಮಕ್ಕಳನ್ನು ಮತ್ತು ವಿಶೇಷವಾಗಿ ಅನುಭವಿಸುವ ನಿಮ್ಮ ಧಾರಾಳ ಅವಧಾನವನ್ನು ನಾವು ಪಡೆದಿರುವಂಥ ಎಲ್ಲ ಅನುಭವಗಳಿಗಾಗಿ ವಂದನೆಯನ್ನು ಸಲ್ಲಿಸುತ್ತಾ ಪ್ರಭು ನಮ್ಮ ಆರೈಕೆ, ಕೋರಿಕೆ, ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ನಮ್ಮ ಈ ಒಂದು ಪ್ರಾರ್ಥನೆಯನ್ನು ಆಲಿಸಿ ಅನುಗ್ರಹಿಸಿರಿ. ಸದಾ ಪ್ರೀತಿ ವಿಶ್ವಾಸದ ಬೆಳೆಯಲು ನಮಗೆ ನಿಮ್ಮ ಕೃಪೆಯನ್ನು ನೀಡಿರಿ. ನಮ್ಮಲ್ಲಿರುವಂತಹ ಎಲ್ಲ ಅಧೈರ್ಯವನ್ನು ತೊಲಗಿಸಿ ನಮ್ಮಲ್ಲಿ ಧೈರ್ಯ, ಶಾಂತಿ, ಸಮಾಧಾನ, ನೆಮ್ಮದಿ ಮತ್ತು ಸಂತೃಪ್ತಿ
ತೃಪ್ತಿಯನ್ನು ಅನುಭವಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತೇವೆ. ಆಮೆನ್.
ಸಹೋದರ ಸಹೋದರಿಯರೇ ಮತ್ತು ಮಕ್ಕಳೇ, ನನ್ನ ನಮ್ಮ ಬಲಿಯು ಸರ್ವಶಕ್ತ ದೇವರಿಗೆ ಅರ್ಪಿತವಾಗುವಂತೆ ಪ್ರಾರ್ಥಿಸೋಣ. ಪ್ರಭು, ನಾವಿಲ್ಲಿ ತಂದಿರುವ ಕಾಣಿಕೆಗಳ ಮೂಲಕ ನೀವು ಮಾಡುವ ಮಾನವ ಸ್ವಭಾವದ ಹಿಮ್ಮಡಿ ಅಗತ್ಯಗಳನ್ನು ಪೂರೈಸುತ್ತೀರಿ. ಆಹಾರದಿಂದ ನಮ್ಮನ್ನು ಪೋಷಿಸುತ್ತೀರಿ ಹಾಗೂ ನಿಮ್ಮ ಸಂಸ್ಕಾರದಿಂದ ನಮ್ಮನ್ನು ಪುನಶ್ಚೇತನಗೊಳಿಸುತ್ತೀರಿ. ನಾವು ಒದಗಿಸುವ ಆಭರಣೆಯು ನಮಗೆ ಶರೀರ ಆತ್ಮದಲ್ಲೂ ಎಂದು ವಿಫಲವಾಗದಿರಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತೀರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೋ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಸತ್ಯ ಮತ್ತು ನಿತ್ಯ ಯಾಜಕರಾದ ಕ್ರಿಸ್ತರು ಶಾಶ್ವತ ಬಲಿಯನ್ನು ಸ್ಥಾಪಿಸುತ್ತಾ ರಕ್ಷಣೆಯ ನೀವು ಬಲಿಯನ್ನಾಗಿ ಪ್ರಥಮವಾಗಿ ತಮ್ಮನ್ನೇ ಅರ್ಪಿಸಿದರು. ಹಾಗೂ ಅದನ್ನು ಅವರ ಸ್ಮರಣೆಗಾಗಿ ಮಾಡುವಂತೆ ನಮಗೆ ಆಜ್ಞಾಪಿಸಿದರು. ಕ್ರಿಸ್ತನು ನಮಗಾಗಿ ಬಲಿಯಾಗಿ ಅರ್ಪಿಸಿದ ಶರೀರವನ್ನು ಭುಜಿಸುವಾಗ ನಾವು ಸದಾ ಬಲಿಷ್ಠರಾಗುತ್ತೇವೆ. ನಮಗಾಗಿ ಸುರಿಸಲಾದ ಅವರ ರಕ್ತವನ್ನು ಪಾನ ಮಾಡುವಾಗ ನಾವು ಪರಿಶುದ್ಧರಾಗುತ್ತೇವೆ. ಆದುದರಿಂದ ದೇವದೂತರೊಂದಿಗೂ ಪ್ರಧಾನ ದೂತರೊಂದಿಗೂ ಪೀಠದೂತರೊಂದಿಗೂ ಪ್ರಭುತ್ವದೂತರೊಂದಿಗೂ ಎಲ್ಲ ಸ್ವರ್ಗೀಯ
ಸೈನ್ಯದಳಗಳೊಂದಿಗೆ ಸೇರಿ ನಾವು ನಿಮ್ಮ ಮಹಿಮಾ ಕೀರ್ತಿಯನ್ನು ಹಾಡುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧ. ಮಾಡಿದೆ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಪಾನ ಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು,
ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸದ ರಹಸ್ಯ. ಆದ್ದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ಈ ರೊಟ್ಟಿಯನ್ನು ರಕ್ಷಣೆಯ ಜೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಪ್ರೇಷಿತ ಆಡಳಿತಾಧಿಕಾರಿ ಲುಡಿಗ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಸಂತ ಅಂತೋಣಿಯವರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ
ಧೈರ್ಯದಿಂದ ನಾವು ಮಾಡುವುದೇನೆಂದರೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ಭೂಮಿಯಲ್ಲಿಯೂ ನೆರವೇರಲಿ. ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೀವಿ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ನಾವು ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸದಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ. ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ಬರೆದಿರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ.
ಪ್ರಥಮ ಪರವಶ ಸ್ವೀಕರಿಸುವಂತಹ ಮಕ್ಕಳು ದಯವಿಟ್ಟು ನಾನು ಹೇಳಿದಂತೆ ಯೇಸುವೇ ನನ್ನ ಹೃದಯದಲ್ಲಿ ಬಂದು ನೆಲೆಸಿರಿ. ಯೇಸುವೇ ನೀವು ನನ್ನ ಆತ್ಮದ ಬೆಳಕು, ನನ್ನಲ್ಲಿರುವಂತಹ ಕತ್ತಲೆಯನ್ನು ಅಜ್ಞಾನವನ್ನು ತೆಗೆದುಹಾಕಿ ನಿಮ್ಮ ಜ್ಞಾನ ಜ್ಯೋತಿಯನ್ನು ನನಗೆ ದಯಪಾಲಿಸಿರಿ. ನೀವೇ ನನ್ನ ಜೀವ, ನೀವೇ ನನ್ನ ಶಕ್ತಿ, ನೀವೇ ನನ್ನ ಮುಕ್ತಿ, ನೀವೇ ನನ್ನ ಮಾರ್ಗ. ಪ್ರಭು, ನಿಮ್ಮ ಪವಿತ್ರ ಶರೀರ ಮತ್ತು ರಕ್ತದಿಂದ ನನ್ನನ್ನು ಪೋಷಿಸಿರಿ. ಎಲ್ಲ ಪಾಪಗಳಿಂದಲೂ ಸಕಲ ಕೇಡುಗಳಿಂದಲೂ ನನ್ನನ್ನು ಬಿಡುಗಡೆ ಮಾಡಿರಿ. ನಿಮ್ಮಿಂದ ಅಗಲಿ ಹೋಗದೆ ವಿಶ್ವಾಸದಲ್ಲಿ ಜೀವಿಸಲು, ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಳ್ಳಲು ನನ್ನಲ್ಲಿ ಬಂದಿರಿ. ಯೇಸುವೇ, ನನ್ನ ತಂದೆ ತಾಯಿಗಳನ್ನು ಆಶೀರ್ವದಿಸಿರಿ. ನಮ್ಮ ಬಂಧು ಬಳಗದವರನ್ನು ಆಶೀರ್ವದಿಸಿರಿ. ನಮಗೆ ಧರ್ಮೋಪದೇಶ ನೀಡಿದ ಎಲ್ಲ ಶಿಕ್ಷಕರನ್ನು ಆಶೀರ್ವದಿಸಿರಿ. ಯೇಸುವೇ, ಬನ್ನಿರಿ. ಯೇಸುವೇ, ನನ್ನನ್ನು ಸ್ಪರ್ಶಿಸಿರಿ. ಇಗೋ ಇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಈ ಕುರಿಮರಿಯ ಪಾಸ್ಕ ಭೋಜನಿಗೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಅಮೂಲ್ಯ ಜೀವನ ಪಡೆಯಲು ಕ್ರಿಸ್ತರ ಶರೀರ ಮತ್ತು ರಕ್ತವು ನಮ್ಮನ್ನು ಕಾಪಾಡಲಿ. ಮಕ್ಕಳು ಮಧ್ಯೆ ತಂದೆ ತಾಯಿಗಳು ಮಕ್ಕಳು ಮಧ್ಯೆ ತಂದೆ ತಾಯಿಗಳು ಎಲ್ಲ ಮಕ್ಕಳೊಂದಿಗೆ ತಂದೆ ತಾಯಿಗಳು ಬರಬೇಕಂತ ಕೇಳಿದ್ದಾರೆ. ಆದ್ಮೇಲೆ ಎರಡು ಕಡೆ ಆ ಕಡೆ ಗುರುಗಳು ಮತ್ತು ಬ್ರದರ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಪರಮಪ್ರಸಾದವನ್ನು ಭಕ್ತಿಯಿಂದ ನೀವು ಆ ಕಡೆ ಬಂದು ಸ್ವೀಕರಿಸಬೇಕು ಕೊಡ್ತೇನೆ. ಮೊದಲು ಇಲ್ಲಿ ನಾನು ಇವರಿಗೆ ಕೊಡ್ತೀನಿ. ತದನಂತರ ಇವತ್ತು ಮುಗಿದ ನಂತರ ಇತರರು ಕೂಡ ಬಂದು ಈ ಸಾಲಿನಲ್ಲಿ ಭಾಗವಹಿಸಬಹುದು.
ಅದೆಷ್ಟು ಆನಂದ, ಸಂತೋಷ, ಸಂಭ್ರಮ, ಸ್ವರ್ಗದಿಂದ ಈ ಮಕ್ಕಳು ಬಯಸಿದರು. ಯೇಸು ಅವರ ಗುರು, ಯೇಸು ಅವರ ಶಕ್ತಿ, ಯೇಸುವೇ ಅವರ ಆನಂದ. ದಿವ್ಯ ಯೇಸುವೇ, ಈ ಮಕ್ಕಳ ಬಾಧಗಳನ್ನು ನೆಲೆಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ನನ್ನ ಆತ್ಮದ ಶಕ್ತಿಯಾಗಿ ನನ್ನಲ್ಲಿ ಬಂದಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು, ಸ್ತುತಿ, ಸ್ತೋತ್ರಗಳು, ಆರಾಧನೆ, ಮಹಿಮೆ. ಆಮೆನ್. ನನ್ನ ಹೃದಯದಲ್ಲಿ ಬರುವಂತಹ ದೇವರು ನೀನು, ನನ್ನ ಆಲೋಚನೆ, ನನ್ನ ಶಕ್ತಿ ನೀನೆ. ಈ ಜೀವಿತ ನನ್ನ ಬಾಳಿಗೆ ಬೆಳಕಾಗಿ ನನ್ನ ಬಾಳಿಗೆ ಭಕ್ತತೆಯನ್ನು ತೊಡಗಿಸಿ ನನ್ನ ಆತ್ಮದ ಬಲವಾಗಿ ಸ್ವಾಮಿ. ಆತ್ಮದಲ್ಲಿ ತೊಡಗಿಸು ನೀ, ಸರ್ವ ಮಾಯೆಯ ಮರೆ ಮಾಡು ನೀ. ತೊಲಗಿಸು ನೀ
ಪ್ರಭು ನಿಮ್ಮ ಪರಮ ಪ್ರಸಾದದ ಈ ಸ್ವೀಕಾರವು ವಿಶ್ವಾಸಿಗಳಿಗೆ ನಿಮ್ಮೊಡನಿರುವ ಐಕ್ಯತೆಯನ್ನು ಮುನ್ಸೂಚಿಸುವಂತೆ ನಿಮ್ಮ ಧರ್ಮಸಭೆಯಲ್ಲೂ ಐಕ್ಯತೆಯನ್ನು ತರಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. Good morning to you all. Today is a truly blessed and memorable day in our lives, as 12 children receiving our first Holy Communion together. Our hearts are filled with gratitude and joy. Having received Jesus in the Holy Eucharist for the first time, we are reminded of His word. I am the living bread that came down from heaven. Whoever eats this bread will live forever. On behalf of all 12 First Holy Communicants, I would like to express our sincere gratitude to everyone who has helped to make this sacred celebration possible. First and foremost, we thank Almighty God for His countless blessings and for allowing us to receive Jesus in the Holy Eucharist today. We express our heartfelt gratitude to our parish priest, Reverend Father George K., for your fatherly guidance, prayers, encouragement, and for celebrating this beautiful Eucharistic celebration. We also thank our assistant parish priest, Reverend Father Anthony Rosario, for your support, guidance, and prayers throughout our preparation. Our sincere thanks to Deacon Joseph and Brother Samuel for patiently teaching us, guiding us in our faith journey, and helping us understand the beauty and importance of the Holy Eucharist. We are deeply grateful to all our catechism teachers who lovingly prepared us for this special day. Your dedication, patience, and care have helped us grow closer to Jesus. A special word of thanks goes to our dear parents and families. Thank you for your sacrifices, prayers, love, and for being our first teachers in faith. Your support has made this day possible. We also thank all the parishioners, choir members. As we conclude, we pray that the Lord may bless each one of you abundantly for your kindness and generosity. May the Eucharistic Lord whom we receive today remain always in our hearts and guide us to live as faithful disciples of Christ. Once again, thank you all for your presence, prayers, and love. May God bless you all. Thank you. ಹಿತನು ಸುಖನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ದಯಾಸಾಗರರಾದ ದೇವರೇ, ನಿಮ್ಮ ಕುಮಾರನ ಮಾತೆಯಾದ ಮರಿಯಮ್ಮನ ನೀಡಿರುವ ಈ ಜಪಸರವನ್ನು ಮತ್ತು ಈ ಸ್ಕ್ಯಾಪ್ಗಳನ್ನು ನೀವು ಆಶೀರ್ವದಿಸಿ ಅನುಗ್ರಹಿಸಿರಿ. ಈ ಜಪಸರವು ಅಮೂಲ್ಯವಾದ ಪ್ರಾರ್ಥನಾ ಸಾಧನವೆಂದು ನಾವು ನಂಬುತ್ತೇವೆ. ಪರಿಶುದ್ಧ ಕನ್ಯಾ ಮರಿಯಮ್ಮನ ಇಚ್ಛೆಯಂತೆ ನಿಮ್ಮ ಕುಮಾರನ ಜೀವನ, ಮರಣ ಮತ್ತು ಪುನರುತ್ಥಾನವನ್ನು ಸ್ಮರಿಸುತ್ತಾ ಈ ಜಪಸರವನ್ನು ಭಕ್ತಿ ವಿಶ್ವಾಸ ಹೇಳುವಂತೆ ಇದನ್ನು ಪವಿತ್ರೀಕರಿಸಿ ಆಶೀರ್ವದಿಸಿ. ಈ ಜಪಸರು ನಮ್ಮನ್ನು ನಿಮ್ಮೊಂದಿಗೂ ನಿಮ್ಮ ಕುಮಾರನೊಂದಿಗೂ ಮಾತೆ ಮರಿಯಮ್ಮನೊಂದಿಗೂ ಒಂದಾಗಿಸುವ ಪ್ರೀತಿಯ ಬಂಧನವಾಗಿ ಮಾರ್ಪಡಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಾಕ್ಷಾತ್ ದೇವರಾದ ಪಿತೃ ಈ ಜಪಸರ ಮತ್ತು ಪ್ರೀತಿಯ ಆಶೀರ್ವಾದ ಸಂಗ್ರಹಿಸಲಿ. ಪ್ರಥಮ ಪ್ರಸಾದವನ್ನು ಸ್ವೀಕರಿಸಿದ ಮಕ್ಕಳು ಮುಂದೆ ಬಂದು
ಸಾಲಾಗಿ ಈ ಒಂದು ಚತಸ್ಸರ ಮತ್ತು ಉತ್ತರಿಕೆಯನ್ನು ಪಡಿಬೇಕು ಕೇಳ್ಕೊಳ್ತೇನೆ. ಆದ್ಮೇಲೆ ಇಂದಿನ ಈ ಪ್ರಥಮ ಪ್ರಾರಂಭಿಸಿದ ಆರಾಧನೆಗೆ ನೆರವಾದಂತಹ ಎಲ್ಲ ಮಕ್ಕಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ವಿಶೇಷ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ನಿಮ್ಮೊಳಗೆ ಇಂದು ಪ್ರಭು ಯೇಸು ಬಂದಿದ್ದಾರೆ. ಈ ಶ್ವೇತವರ್ಣ ಬಟ್ಟೆಯಂತೆ ನಿಮ್ಮ ಜೀವನವು ಸದಾ ಶುಭ್ರ ಆತ್ಮದ ಬೆಳಕಿನಿಂದ ಅದು ಶೋಭಿಸಲಿ. ಈ ಒಂದು ಆರಾಧನೆ ವಿಧಿಗೆ ವಿಶೇಷವಾಗಿ ನಿಮ್ಮನ್ನು ಒಂದು ಪ್ರಸಾದಕ್ಕೆ ಸಿದ್ಧಗೊಳಿಸಿದಂತಹ ಡೀಕನ್ ಜೋಸಫ್ ಮತ್ತು ಬ್ರದರ್ ಸಾಮ್ಯಲ್ ಇವರಿಬ್ಬರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಸುಮಾರು ಒಂದೂವರೆ ತಿಂಗಳಿಂದ ಈ ಮಕ್ಕಳಿಗೆ ತರಬೇತಿಯನ್ನು ನೀಡಿ ಸಿದ್ಧಪಡಿಸಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಈ ಬ್ರದರ್ಸ್ಗೆ ನಿಮ್ಮ ಸಮಯವನ್ನು ನೀವು ಬದಿಗಿಟ್ಟು ವಿಶೇಷವಾಗಿ ಮೀಸಲಿರುವ ಸಂದರ್ಭದಲ್ಲಿ ಕೂಡ ಮಕ್ಕಳಿಗಾಗಿ ನಿಮ್ಮ ಸಮಯವನ್ನು ಮೀಸಲಿಟ್ಟಿದ್ದೀರಿ. ಅದಕ್ಕಾಗಿ ನಾನು ಧನ್ಯವಾದ ಸಮರ್ಪಿಸುತ್ತೇನೆ. ಹಾಗೆ ಅನೇಕ ವರ್ಷಗಳಿಂದ ಈ ಮಕ್ಕಳಿಗೆ ಧರ್ಮೋಪದೇಶವನ್ನು ಮಾಡಿದಂತಹ ಶಿಕ್ಷಕ ವೃಂದದವರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಮತ್ತು ತಂದೆ ತಾಯಿಯರಿಗೆ ಕೂಡ ನನ್ನ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ ಮಕ್ಕಳನ್ನ ಸಮಯಕ್ಕೆ ಸರಿಯಾಗಿ ಧರ್ಮೋಪದೇಶ ಮಾಡಿಸಿ ಒಳ್ಳೆಯ ಒಂದು ಕಥೋಲಿಕ ಬಾಂಧವ್ಯದಲ್ಲಿ ಮತ್ತು ವಿಶ್ವಾಸದಲ್ಲಿ ಬೆಳೆಸಿ ಸಂಸ್ಕಾರವನ್ನು ನೀಡಲು ಇವರಿಗೆ ಸ್ಫೂರ್ತಿ, ಶಕ್ತಿ, ಧೈರ್ಯ, ಬಲ ಮತ್ತು ಅವರ ಜೊತೆಗಿದ್ದವರನ್ನು ಮುನ್ನಡೆಸಿ ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಅಭಿನಂದನೆ ಅರ್ಪಿಸುತ್ತೇನೆ. ಈ ಪೂಜೆ ಮುಗಿದ ತಕ್ಷಣ ಒಂದು ಗ್ರೂಪ್ ಫೋಟೋ ಇದೆ. ಅದಾದ ನಂತರ ಮಕ್ಕಳು ಎಲ್ಲ ಮಕ್ಕಳು ಪರಮಪ್ರಸಾದ ಸ್ವೀಕರಿಸಿದ ಮಕ್ಕಳು ಮಾತ್ರ ನನ್ನ ಮನೆಯ ನಿವಾಸದಲ್ಲಿ ನಿಮಗೆ ತಿಂಡಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಬೇಗನೆ ಬಂದು ತಿಂಡಿ ಮುಗಿಸಿ ತದನಂತರ ತಂದೆ ತಾಯಿಗೆ ಹೋಗಬೇಕಾಗಿ ನಾನು ಕೇಳಿಕೊಡ್ತೇನೆ. ಪೂಜೆ ಮುಗಿದ 10:45 ಸರಿಯಾಗಿ ಸೀರೋ ಮಲಯಾಳಂ ಲೈನ್ನಲ್ಲಿ ಇಲ್ಲಿ ದಿವ್ಯ ಬಲಿ ಪೂಜೆ ಇರ್ತದೆ. ಪೂಜೆ ಮುಗಿದ ತಕ್ಷಣ 10:45 12 ಗಂಟೆಗೆ ಯಾತ್ರಿಕರ ದಿವ್ಯ ಬಲಿ ಪೂಜೆ ಕೂಡ ಇಲ್ಲಿ ನೆರವೇರುವುದು. ಆದ್ಮೇಲೆ ಮುಂದಿನ ಭಾನುವಾರ ಧರ್ಮೋಪದೇಶ ತರಗತಿ ಉದ್ಘಾಟನಾ ಬಲಿ ಪೂಜೆ ಇರ್ತದೆ. ಅದರಿಂದ ಎಲ್ಲ ಕ್ಯಾಟೆಕಿಸಮ್ಸ್ ಮಕ್ಕಳು ಮುಂದಿನ ಭಾನುವಾರ ಬಲಿ ಪೂಜೆಯಲ್ಲಿ ತಪ್ಪದೆ ಭಾಗವಹಿಸಿ ಮತ್ತು ಕ್ಯಾಟೆಕಿಸಮ್ ಟೀಚರ್ಸ್ ಕೂಡ ಇವರಿಗೆ ಸಿದ್ಧತೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಉದ್ಘಾಟನಾ ಸಮಾರಂಭವಿರ್ತದೆ. ಮುಂದಿನ ಭಾನುವಾರ ಬಲಿ ಪೂಜೆ ಮುಗಿದ ನಂತರ ICY ಮಕ್ಕಳ ಒಂದು ಮೀಟಿಂಗ್ಸ್ ಕೊಡಿರ್ತದೆ, ಯುವಜನರ ಮೀಟಿಂಗ್. ದಯವಿಟ್ಟು ICY ಮಕ್ಕಳು ಕೂಡ ಬಲಿ ಪೂಜೆ ಮುಗಿದ ನಂತರ ಮುಂದಿನ ಭಾನುವಾರ ಈ ಒಂದು ಮೀಟಿಂಗ್ನಲ್ಲಿ ಭಾಗವಹಿಸಬೇಕಾಗಿ ನಾನು ಕೇಳಿಕೊಡ್ತೇನೆ. ಆದ್ಮೇಲೆ ಈ ಒಂದು ಪೀಠಕ್ಕೆ ವಿಶೇಷವಾಗಿ ಅಲಂಕಾರ ಕಾರ್ಯಕ್ರಮ ನೀಡಿದವರು
ಸುಮನ್ ರವರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಆದ್ಮೇಲೆ ಇದು ನಾವು ಸಂತ ಅಂತೋಣಿಯವರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ನಮ್ಮ ಧರ್ಮಕೇಂದ್ರದಲ್ಲಿ ಕೂಡ ಪಾಲಕ ಸಂತ ಅಂತೋಣಿಯವರು ಹೇಳಿದಾಗಿ ಅವರು ತಮ್ಮ ಪವಿತ್ರ ಜೀವನದಿಂದ ಕಥೋಲಿಕ ಧರ್ಮಕ್ಕೆ ಅವರೊಬ್ಬ ಶ್ರೇಷ್ಠ ಸಂತರು, ಪವಾಡ ಪುರುಷರು, ಅದ್ಭುತಗಳನ್ನು ಮಾಡುವವರು, ಅನೇಕ ಜನರಿಗೆ ವಿಶ್ವಾಸವನ್ನು ಕಳಿಸುವರು, ದೇವರ ಸಂದೇಶವನ್ನು ಸಾರಿ ಇವ ಪ್ರಾಣಿ ಪಕ್ಷಿ ಎಲ್ಲವನ್ನು ಕೂಡ ಆಕರ್ಷಿಸಿದವರು. ಅವರ ಮಧುರವಾದ ಅವರ ಆ ಒಂದು ಅತ್ಯದ್ಭುತವಾದ ಪ್ರಬೋಧನೆಯಲ್ಲಿ ಎಷ್ಟೋ ಜನ ಅವರು ಅಲ್ಲಿ ವಿಶ್ವಾಸದಲ್ಲಿ ಯೇಸುವನ್ನು ಸ್ವೀಕರಿಸಿದರು. ಇದು ನಾವು ಕೂಡ ಈ ಪವಾಡ ಪುರುಷ ಸಂತ ಅಂತೋಣಿಯವರನ್ನು ಆಚರಿಸುವಾಗ ನಮ್ಮಲ್ಲೂ ಕೂಡ ಆ ಪರಮಸಾದ ಭಕ್ತಿ ಉಕ್ಕಿ ಹರಿಯಲಿ. ದೇವರ ವಾಕ್ಯ ನಮ್ಮಲ್ಲಿ ನಮ್ಮ ಹೃದಯದಲ್ಲಿ ಸದಾ ಪ್ರಜ್ವಲಿಸಲಿ ಎಂದು ನಾವು ಪ್ರಾರ್ಥಿಸುತ್ತಾ ಸಂತ ಅಂತೋಣಿಯವರ ಶುಭಾಶಯವನ್ನು, ಅವರ ಶುಭಾಶಯವನ್ನು ನಿಮಗೆಲ್ಲ ಕೊಡ್ತೇನೆ. ಗಾಡ್ ಬ್ಲೆಸ್ ಯು. ಎಲ್ಲಿರ್ತೀರಲ್ಲ ಪ್ರಭು ನಿಮ್ಮನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಪವಿತ್ರಾತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಹೋಗಿ ಬನ್ನಿ, ವಿಭಜ ಪಡೆ ಮುಗಿಯಿತು. ಭಕ್ತಿಯಿಂದ ನಮ್ಮ ಮನೆಯ ರೀತಿಯನ್ನು ನಮ್ಮ ಮನೆಯ ಪ್ರಾರ್ಥನೆ ಹೇಳೋಣ. ನಮೋ ಮರಿಯ ಪಾಪುಣಿಯೇ ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ಮತ್ತು ಹರಿಯರದ ಆರೋಗ್ಯ ಮಾತೆಯೇ, ಹರಿಯರದ ಆರೋಗ್ಯ ಮಾತೆಯೇ, ಹರಿಯರದ ಆರೋಗ್ಯ ಮಾತೆಯೇ, ಸಂತ ಅಂತೋಣಿಯವರೇ, ಸಂತ ಅಂತೋಣಿಯವರೇ, ಸಂತ ಅಂತೋಣಿಯವರೇ,